ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಶುಭ ಸಂಜೆ. ಇವತ್ತು ಒಂದು ಹೊಸ ಪ್ರೊಫೈಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಹೆಸರು ಸೌಮ್ಯ, ವಯಸ್ಸು 34 ವರ್ಷ, ಸ್ಥಳ ಬೆಂಗಳೂರು, ಎತ್ತರ 5 ಅಡಿ 3 ಇಂಚು, ಶಿಕ್ಷಣ PUC, ಉದ್ಯೋಗ ಸ್ಥಳ ಬಿಸ್ನೆಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ಯಾಷನ್ ಸ್ಟೋರ್ ಆ್ಯಂಡ್ ಓನರ್ ಅಂತ ಕೂಡ ಹೇಳಿದ್ದಾರೆ. ತುಂಬ ಒಳ್ಳೆಯ ಆದಾಯ ಕೂಡ ಇದೆ ಅಂತ ಹೇಳಿದ್ದಾರೆ ಮತ್ತು ಕೈ ತುಂಬ ಆದಾಯ ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯವರು ಕೂಡ ತುಂಬ ನೋಡೋಕ್ಕೆ ಚೆನ್ನಾಗಿ ಕೂಡ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದೇನೆಂದರೆ ಈ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಆದಾಯ ಉತ್ತಮ ಆ್ಯಂಡ್ ಸ್ಥಿರ ಅಂತ ಹೇಳಿದ್ದಾರೆ. ಆಸ್ತಿ, ಸ್ವಂತ ಮನೆ, ಕಾರು, ಕುಟುಂಬ, ಗೌರವಾನ್ವಿತ ಕುಟುಂಬ, ವೈವಾಹಿಕ ಸ್ಥಿತಿ, ಗಂಡ ಇಲ್ಲ ಅಂತ ಹೇಳಿದ್ದಾರೆ. ಗಂಡ ಬಿಟ್ಟು ಹೋದವರು ಅಂತ ಕೂಡ ಹೇಳಿದ್ದಾರೆ. ಮಕ್ಕಳು ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಕಾರಣಗಳಿಂದ ಗಂಡ ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಇವರು ಒಂದು ಮಾತನ್ನು ತಿಳಿಸಿದ್ದಾರೆ. ಸೌಮ್ಯ ಅವರ ಜೀವನ ಒಂದು ಸುಂದರ ಕನಸಿನಂತೆ ಆರಂಭವಾಯಿತು. ಪ್ರೀತಿಯಿಂದ ಮದುವೆ ಆದ ಗಂಡನ ಜೊತೆ ಹೊಸ ಜೀವನ ಶುರು ಮಾಡಿದರು. ಆದರೆ ಕೆಲವು ಸಮಯದ ನಂತರ ಗಂಡನ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸಿತು ಅಂತ ಹೇಳಿದ್ದಾರೆ. ಕೆಲವು ಸಮಯದ ನಂತರ ಗಂಡ ಸ್ವಲ್ಪ ವರ್ಷದ ನಂತರ ಬದಲಾವಣೆ ಆಗಲು ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅವರ ಮನಸ್ಸು ಕೂಡ ಬದಲಾವಣೆ ಆಯಿತು ಅಂತ ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅವನು ವ್ಯಾಪಾರದ ಹೆಸರಿನಲ್ಲಿ ಹಣ ತೆಗೆದುಕೊಂಡು ಸೌಮ್ಯನ ಮೇಲೆ ಒತ್ತಡ ಹಾಕಲು ಶುರು ಮಾಡಿದ. ಒಂದು ದಿನ ಅವನು ಎಲ್ಲ ಹಣ ತೆಗೆದುಕೊಂಡು ಸೌಮ್ಯನನ್ನು ಬಿಟ್ಟು ಹೋಗಿಬಿಟ್ಟ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರ ಹತ್ರ ಇರುವಂಥ ಕೆಲವೊಂದಿಷ್ಟು ಹಣ ದೋಚಿಕೊಂಡು ಎಲ್ಲೋ ಹೋದರು ಅಂತ ಹೇಳಿದ್ದಾರೆ. ಯಾಕಂದರೆ ಜನ ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದು ಅವಳ ಜೀವನದ ಅತ್ಯಂತ ಕಷ್ಟಕರ ಕ್ಷಣ. ಅಷ್ಟೇ ಅಲ್ಲ, ಅವನಿಂದ ತೆಗೆದುಕೊಂಡ ಸಾಲದ ಕಾರಣ ಸೌಮ್ಯ ತನ್ನ ಮನೆಯನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸಬೇಕಾಯಿತು ಅಂತ ಹೇಳಿದ್ದಾರೆ. ಅವನು ಹೋಗಿದ್ದಷ್ಟೇ ಅಲ್ಲ, ಬೇರೆಯವ್ರ ಹತ್ರ ಸಾಲ ಕೂಡ ಮಾಡಿ ಹೋದರು ಅಂತ ಕೂಡ ಹೇಳಿದ್ದಾರೆ. ಆದರೂ ಅವಳು ಕುಗ್ಗಲಿಲ್ಲ. ತನ್ನ ಕಣ್ಣೀರನ್ನು ಶಕ್ತಿಯಾಗಿ ಮಾಡಿಕೊಂಡವಳು. ಸಣ್ಣ ಅಂಗಡಿಯಿಂದ ಪ್ರಾರಂಭಿಸಿ ಇಂದು ದೊಡ್ಡ ಶಾಪಿಂಗ್ ಬಿಸ್ನೆಸ್ ಕೂಡ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಒಂದು ಪ್ಯಾಷನ್ ಸ್ಟೋರನ್ನು ಓಪನ್ ಮಾಡಿದರು. ಅದೇ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಂದು ಅವಳು ಸ್ವಂತ ಮನೆ, ಕಾರು, ಗೌರವವಂತ ಜೀವನ ಹೊಂದಿರುವ ಸ್ವಾಭಿಮಾನಿ ಮಹಿಳೆ ಅಂತ ಹೇಳಿದ್ದಾರೆ. ಗೌರವದಿಂದ ಕೂಡ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೌಮ್ಯ ಈಗ ಮತ್ತೆ ಜೀವನದಲ್ಲಿ ನಿಜವಾದ ಪ್ರೀತಿ ಮತ್ತು ಭದ್ರತೆ ಹುಡುಕುತ್ತಿದ್ದಾರೆ. ಅವಳು ಬಯಸುವುದು ಪ್ರಾಮಾಣಿಕ ವ್ಯಕ್ತಿ, ಅರ್ಥ ಮಾಡಿಕೊಳ್ಳುವ ಜೀವನದ ಸಂಗಾತಿ, ಜೊತೆ ನಿಂತು ಬೆಂಬಲಿಸುವವರು ಅಂತ ಹೇಳಿದ್ದಾರೆ. ಮೋಸ ಮಾಡುವವರು ಬೇಡ ಅಂತ ಹೇಳಿದ್ದಾರೆ. ಜಾತಿ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಯಸ್ಸು 40ರಿಂದ 45 ಒಳಗೆ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ವಿಶೇಷ ಮಾಹಿತಿ, ಮಕ್ಕಳಿಲ್ಲ, ಸ್ವಂತವಾಗಿ ಜೀವನ ಕಟ್ಟಿಕೊಂಡಿರುವಂಥ ಕುಟುಂಬ ಮೌಲ್ಯಗಳನ್ನು, ಆದ್ಯತೆ, ಸಾದಾ ಮತ್ತು ಮೆದುವ ಸ್ವಭಾವ ಅಂತ ಹೇಳಿದ್ದಾರೆ. ಅವರ ಸ್ವಂತ ಒಂದು ಜೀವನ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಕೊನೆಯ ಮಾತು, ಒಮ್ಮೆ ಮುರಿದ ಹೃದಯ ಇನ್ನೊಮ್ಮೆ ನಂಬಿಕೆ ಇಡಲು ಧೈರ್ಯ ಮಾಡಿದಾಗಲೇ ನಿಜವಾದ ಜೀವನ ಆರಂಭವಾಗುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಮಾತು ಮಾತ್ರ ಅವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಯಾಕಂದರೆ ಎಲ್ಲರೂ ಮೋಸ ಮಾಡಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾರೂ ದಯವಿಟ್ಟು ಬೇರೆಯವರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ, ನೀವು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ. ಮತ್ತೆ ಹೇಳೋದೇನಪ್ಪ ಅಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.